ಲೇಡೀಸ್ ಆ್ಯಂಡ್ ಜೆಂಟ್ಲ್ಮ್ಯಾನ್, ಈ ಅಬ್ಬರದ ಭಾಷಣವನ್ನು ಮಾಡಿ ಬೆಂಕಿ ಹಚ್ಚುವ ರಾಜಕಾರಣಿಗಳು, ಜನಪ್ರತಿನಿಧಿಗಳು ಯಾರಿದ್ದಾರೆ ಅನ್ನೋದ್ರ ಬಗ್ಗೆ ಸರ್ಕಾರ ಒಂದು ಉತ್ತರವನ್ನು ಕೊಟ್ಟಿದೆ. ಕರ್ನಾಟಕದಲ್ಲಿ ಅಂತಹ ರಾಜಕಾರಣಿಗಳು, ದ್ವೇಷ ಭಾಷಣವನ್ನು ಮಾಡುವಂಥ ರಾಜಕಾರಣಿಗಳು, ಸಮುದಾಯಗಳ ನಡುವೆ ಬೆಂಕಿ ಹಚ್ಚುವ ರಾಜಕಾರಣಿಗಳು, ದ್ವೇಷ ಭಾಷಣ ಮಾಡಿ ಕೋಮು ಗಲಭೆಯನ್ನು ಸೃಷ್ಟಿ ಮಾಡುವಂಥ ರಾಜಕಾರಣಿಗಳು ಯಾರ್ಯಾರಿದ್ದಾರಪ್ಪ ಅನ್ನೋದೊಂದು ಲೀಸ್ಟ್ ಬಿಡುಗಡೆ ಮಾಡಿದೆ. ಅದರಲ್ಲಿ ನಾವೆಲ್ಲ ಓಟ್ ಹಾಕಿರೋ ಜನಪ್ರತಿನಿಧಿಗಳೇ ಇದ್ದಾರೆ ಅಂದರೆ ನೀವು ನಂಬಲೇಬೇಕು. ಯಾರವರು ಹಾಗಾದರೆ? ಎಸ್, ಫೋಕಸ್ ಟುಡೇನಲ್ಲಿ ಅಂತಹ ಬೆಂಕಿ ಹಚ್ಚುವ ರಾಜಕಾರಣಿಗಳು ಯಾರ್ಯಾರಿದ್ದಾರೆ, ಬೆಂಕಿ ಹಚ್ಚೋದಂದರೆ ಬಂದು ಕಡ್ಡಿಗಿರೋದಲ್ಲ, ದ್ವೇಷ ಭಾಷಣ ಮಾಡಿ ಬೆಂಕಿ ಹಚ್ಚುವ ರಾಜಕಾರಣಿಗಳು ಯಾರ್ಯಾರಿದ್ದಾರೆ ಅನ್ನೋದರ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತೀನಿ. ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ, ನಾನು ಹೇಮಂತ್. ಎಸ್ ವೀಕ್ಷಕರೇ, ಈ ದ್ವೇಷ ಭಾಷಣ, ಬೆಂಕಿ ಹಚ್ಚುವ ಕೆಲಸ ಅನ್ನುವಂಥದ್ದು ಕರಾವಳಿಯಲ್ಲಿ ಹೆಚ್ಚು ನಡೆಯುತ್ತೆ. ಕರಾವಳಿಯ ರಾಜಕಾರಣಿಗಳು, ಕರಾವಳಿಯ ಜನಪ್ರತಿನಿಧಿಗಳು ಈ ಥರದ ಕೆಲಸದಲ್ಲಿ ತೊಡಗ್ತಾರೆ. ಅತಿ ಹೆಚ್ಚು ಅಂದರೆ ಮಂಗಳೂರಿನಲ್ಲಿ ಕೋಮು ದಳ್ಳೂರಿ ಸೃಷ್ಟಿಸಿ ಕರಾವಳಿಯಲ್ಲಿ ಕೋಮು ಗಲಭೆಯಲ್ಲಿ ಲಾಭವನ್ನು ಮಾಡಿಕೊಳ್ಳುವಂಥ ರಾಜಕಾರಣಿಗಳು ತುಂಬ ಜನ ಇದ್ದಾರೆ. ಅವರು ಹಲವಾರು ಬಾರಿ ಗೆದ್ದಿದ್ದಾರೆ. ಈ ರೀತಿಯ ತಂತ್ರವನ್ನು ಉಪಯೋಗಿಸಿ ಚುನಾವಣೆಯಲ್ಲಿ ಗೆಲ್ಲುವಂಥ ರಾಜಕಾರಣಿಗಳಲ್ಲಿ ಮೊದಲನೇ ಸ್ಥಾನದಲ್ಲಿ ಯಾರಿದ್ದಾರೆ, ಯಾರು ಹೆಚ್ಚು ಕೋಮು ದ್ವೇಷ ಭಾಷಣ ಮಾಡ್ತಾರೆ, ಸರ್ಕಾರದ ಲೀಸ್ಟ್ನಲ್ಲಿ ಯಾರ್ಯಾರಿದ್ದಾರೆ ಅನ್ನೋದನ್ನು ನೋಡೋದಾದರೆ ಮಂಗಳೂರಿನ ವೇದವ್ಯಾಸ್ ಕಾಮತ್ ಇದ್ದಾರೆ, ಹರೀಶ್ ಪೂಂಜಾ ಇದ್ದಾರೆ, ಅನಂತಕುಮಾರ್ ಹೆಗಡೆ ಇದ್ದಾರೆ, ಬಸನಗೌಡ ಪಾಟೀಲ್ ಯತ್ನಾಳ್ ಇದ್ದಾರೆ, ಪ್ರತಾಪ್ ಸಿಂಹ ಇದ್ದಾರೆ, KS ಈಶ್ವರಪ್ಪ ಇದ್ದಾರೆ. ಈ ರೀತಿಯ ಪಟ್ಟಿಯನ್ನು ರಾಜ್ಯ ಸರ್ಕಾರ ಮಾಡಿದೆ. ಇವರೆಲ್ಲರೂ ಕೋಮುಗಳ ನಡುವೆ ದ್ವೇಷ ಭಾಷಣವನ್ನು ಮಾಡಿ ಕೋಮು ಸೌಹಾರ್ದತೆಗೆ ಧಕ್ಕೆ ತರ್ತಾರೆ ಅನ್ನುವಂತಹ ಮಾತನ್ನು ಸರ್ಕಾರ ಹೇಳ್ತಾ ಇದೆ. ಎಸ್ ವೀಕ್ಷಕರೇ, ಬಿಜೆಪಿಯ ಅಜೆಂಡಾ ಕ್ಲಿಯರ್ ಆಗಿದೆ. ಹಿಂದುತ್ವದ ಆಧಾರದ ಮೇಲೆ ನಾವು ಪಕ್ಷವನ್ನು ಕಟ್ತೀವಿ, ಬೇರೆ ಸಮುದಾಯದವರ ಮತಗಳು ನಮಗೆ ಬೇಡವೇ ಬೇಡ ಅಂತ ಅವ್ರು ಹೇಳ್ತಾರೆ. ಇದೇ ರೀತಿ ವಿಚಾರ ಮಾಡಲಿಕ್ಕೆ ಹೋದರೆ ಆ ತತ್ವ ಸಿದ್ಧಾಂತ ಬದ್ಧತೆಗೆ ಸರಿಯಾಗಿ ಬಿಜೆಪಿ ಕೆಲಸನೂ ಮಾಡ್ತಾ ಇದೆ. ಅವರು ಅಲ್ಪಸಂಖ್ಯಾತರಿಗೆ ಟಿಕೆಟನ್ನು ಕೊಡಲ್ಲ, ಅವ್ರನ್ನ ಎಲ್ಲೂ ಚುನಾವಣೆಗೂ ನಿಲ್ಲಿಸಲ್ಲ, ಅವರು ಸಮಾಜದ ಮುಖ್ಯವಾಹಿನಿಯಲ್ಲಿ ಇದ್ದಾರೆ ಅಂತಲೂ ಪರಿಗಣಿಸಲ್ಲ. ಅಂತಹ ಒಂದು ಮನಸ್ಥಿತಿ ಬಿಜೆಪಿಗಿದೆ. ಅವರು ಅಲ್ಪಸಂಖ್ಯಾತರ ವಿರುದ್ಧ ಯಾವ ರೀತಿ ಕೋಮು ಗಲಭೆಗಾಗಿ ಅಥವಾ ದ್ವೇಷ ಭಾಷಣವನ್ನು ಮಾಡ್ತಾರೆ ಅನ್ನೋದ್ರ ಲೀಸ್ಟನ್ನು ನೋಡಿದಾಗ ಬಿಜೆಪಿಯ ಹಿಟ್ ಲಿಸ್ಟ್ನಲ್ಲಿರುವಂಥವರು ಹರೀಶ್ ಪೂಂಜಾ, ವೇದವ್ಯಾಸ್ ಕಾಮತ್, ಅನಂತಕುಮಾರ್ ಹೆಗಡೆ, KS ಈಶ್ವರಪ್ಪ, ಹಾಗೆಯೇ ಪ್ರತಾಪ್ ಸಿಂಹ, ಇಂಥವರು ಹೆಚ್ಚು ದ್ವೇಷ ಭಾಷಣ ಮಾಡ್ತಾರೆ. ಇಂಥವರಿಂದ ಸಮಾಜದಲ್ಲಿ ಶಾಂತಿ ಸುವ್ಯವಸ್ಥೆ ಹಾಳಾಗ್ತಿದೆ, ಇಂಥವರಿಂದ ಕೋಮು ಘರ್ಷಣೆಗಳು ಉಂಟಾಗ್ತಿದ್ದಾವೆ ಅನ್ನೋದನ್ನು ಸರ್ಕಾರ ಪಟ್ಟಿ ಮಾಡಿದೆ. ಹಾಗಾದರೆ ಈ ಕೋಮು ದ್ವೇಷ ಭಾಷಣ ಮಾಡೋರನ್ನು ಯಾವ ರೀತಿ ತನಿಖೆಗೆ ಒಳಪಡಿಸ್ತಾರೆ, ಕಾನೂನಿನ ವ್ಯಾಪ್ತಿಗೆ ತರ್ತಾರೆ ಅನ್ನೋದನ್ನು ಕಾದು ನೋಡಬೇಕಿದೆ. ಇದಾಗಿತ್ತು ಫೋಕಸ್ ಟುಡೇ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.